ಕಬಡ್ಡಿ ಭಾಗದಲ್ಲಿ ಯಾರು ಆಕಾಶ ವಿಕಾಸ ತಂಡಕ್ಕೆ 251 ರೂಪಾಯಿ. ಗೆಳೆಯರ ಬಳಗ ಬಟಗುರ್ಕಿ ತಂಡದಿಂದ 251 ರೂಪಾಯಿ. 751 ರೂಪಾಯಿನ ಘೋಷಣೆ ಮಾಡ್ತಾ ಇದ್ದಾರೆ ಬಟಗುರ್ಕಿ ಗೆಳೆಯರ ತಂಡ. ಆ ಆಟಗಾರರಿಗೆ, ಆ ಸಂಘಟಕರಿಗೆ, ಎಲ್ಲ ಸಂಘಟಕರ ಪರವಾಗಿ ತುಂಬಿರೋದಾದ ಅಭಿನಂದನೆಗಳು. ಬಟಗುರ್ಗಿಯವ್ರಿಗಿಲ್ಲನ್ರಿ ಹಂಗಲ್ಲ, ಬಡವರಿಗಿಲ್ಲ ನಿನಗೆ ಕೊಡ್ತಾರೆ. ಮೊದಲ ದಾಳಿಯನ್ನು ಯಶಸ್ವಿ ಮಾಡಿರ್ತಕ್ಕಂಥ ಸಿದ್ರು ಮತ್ತೆ ದಾಳಿ ಭಾಗದಲ್ಲಿ ಈಗ ಮತ್ತೆ ಮಿಸ್ಟೇಕ್ ಆಗ್ತಾ ಇದೆ. ಈಗ 1-2 ದಯವಿಟ್ಟು ನೀವು ಸಚಿವರು ಯಾರು ಮಾತಾಡಬೇಡಿ ಪ್ಲೀಸ್. ಗೌತಾರ್ ಕ್ಯಾಪ್ಟನ್ 1 ಅಂಕ ನಿರ್ಣಾಯಕ ಸಿದ್ರು. ಅಂತಿಮ ನಿರ್ಣಯ. ದಯವಿಟ್ಟು ಆಟಗಾರರಲ್ಲಿ ವಿನಂತಿ, ನಿರ್ಣಾಯಕರು ಏನು ನಿರ್ಣಯ ಕೊಡ್ತಾರೋ ನೀವು ಎಲ್ಲರೂ ತಲೆ ಬಾಗ್ಲೇಬೇಕು. ದಯವಿಟ್ಟು ಪ್ರೇಕ್ಷಕರು ಇಲ್ಲಿದ್ರೆ ರೋಚಿ ಹೇಳ್ತಾರೆ. ಸಿದ್ರು ಗೌರ್ನಲ್ಲಿ ಒಳಗೆ ಉಳಿಬೇಕಂತ ಮಾಡಿದ್ದೆ. ಡಿಸಿಷನ್ ಫೈನಲ್ ಆಗಿದೆ. ಈಗ ಪ್ರೇಕ್ಷಕರು 2-0 ಪಂದ್ಯ ಇನ್ ಫೇವರ್ ಆಫ್ ಸತ್ತಿಗೆರೆ. ಈಗ ಅತ್ಯುತ್ತಮವಾಗಿ ಆಡ್ತಕ್ಕಂಥ ಆಟಗಾರ, ವೇಗದ ದಾಳಿಗಾರ ಮಹೇಶ ದಾಳಿ ವಿಭಾಗದಲ್ಲಿ 12 ನಂಬರ್. ಈ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ 2 ಜಿಲ್ಲೆಗಳ ನಡುವೆ ಹೋರಾಟ. ಒಂದು ಕಡೆ ಕೋಟೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಬಾಗಲಕೋಟೆ ಒಂದು ಕಡೆ ಆದರೆ, ಇನ್ನೊಂದು ಕುಂದರ ನಾಡುಗೆ ಹೆಸರುವಾಸಿಯಾಗಿರ್ತಕ್ಕಂಥ ಬೆಳಗಾವಿ. ನೋ ಬೋನಸ್. ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ನದಾಬ್ ಸರ್ ಮತ್ತು ಭಜಂತಿ ಸರ್ ಅವರಿಗೆ ಎಲ್ಲ ಸಂಘಟಕರ ಪರವಾಗಿ ತುಂಬಿರುವುದಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಒಂದು ದಾಳಿ ಬರ್ತಾ ಇದೆ ಈಗ. ಇವತ್ತು ಸಿದ್ರುನ ಆಟ ಬಟಗುರ್ಕಿ ಮೈದಾನದಲ್ಲಿ ಎಂತ ಒಂದು ರೋಚಕವಾಗಿರ್ತಕ್ಕಂಥ ಒಂದು ದಾಳಿ ಬರ್ತಾ ಇದೆ. ಇಲ್ಲೇನಾದ್ರೂ ಫೇಲ್ ಆದ್ರೆ ಈಗ ಬಂದು ಅಂಕದ ಜೊತೆಗೆ ವಾಪಸ್ ಆಗ್ತಾ ಇದ್ದಾನೆ. ನಿರ್ಣಾಯಕರ ನಿರ್ಣಯ, ಅಂತಿಮ ನಿರ್ಣಯ. ವಾದ ವಿವಾದ ಮಾಡಬೇಡ್ರಿ. ಒಂದು ಬಲಿಷ್ಠವಾಗಿರ್ತಕ್ಕಂಥ ಈಗ ಬಾಂಧವ ಈಗ ಬಲಿ ಆಗ್ತಾ ಇದೆ ಮಹೇಶ. ಈ ಪಂದ್ಯ ಮುಗಿದ ತಕ್ಷಣವೇ ಅತ್ಯಂತ ಪ್ರೇಕ್ಷಕರನ್ನ ಹೊರಗಂಬಿಸಿರ್ತಕ್ಕಂಥ ಪಂದ್ಯ 2ನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ನಾಗನೂರು ವಿರುದ್ಧ ವರ್ಚಲ್ ವಿರುದ್ಧ ಬಟಗುರ್ಕಿ ತಂಡ. ಇದು ಅವರಿಗೆ ಫಸ್ಟ್ ಕಾಲ್. ಈ ಪಂದ್ಯ ಮುಗಿದ ತಕ್ಷಣವೇ ಅಂಕದ ಭಾಗದಲ್ಲಿ ಪ್ರವೇಶ ಮಾಡ್ಕೊಳ್ಬೇಕು. ಮುಟ್ಟಿದ್ರಂತೆ ವಾದ ಬರ್ತಾ ಇದೆ. ಈಗ ನೋಡೋಣ. ದಯವಿಟ್ಟು ಕಬಡ್ಡಿ ಆಟಗಾರರಲ್ಲಿ ಬಂದು ವಿನಂತಿ, ಆಟವಾಗಿ ಆಡಿ, ಅದರ ಜೊತೆಗೆ ಅಶುಭವಾಗಿರ್ತಕ್ಕಂಥ ವರ್ತಗಳನ್ನ ಆಡಿದ್ರೆ ಕಮಿಟಿ ಅವರು ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಂತ ಬಲಿಷ್ಠವಾಗಿರ್ತಕ್ಕಂಥ ಟ್ಯಾಕಲ್ ಬರ್ತಾ ಇದೆ ಈಗ. 4-3 ದಯವಿಟ್ಟು ಜರ್ಸಿ ನಂಬರ್ 4
ನೋಡಲ್ಲಿ ನಿರ್ಣಯವನ್ನ ಕೊಡ್ತಿರ್ತಾರ, ಸಮಬಲ ಕೊಡ್ತಿರ್ತಾರ. ನೀ ಹಂಗ ಜರ್ಸಿ ತೆಗಿಯಂಗಿಲ್ಲ, ಹಂಗ ತೆಗೆದ್ರೆ ಏನಾಗತ್ತ? ಈಗ 4-3 ಪಂದ್ಯ ಪ್ರೇಕ್ಷಕರೇ. ಇನ್ ಪವರ್ ಆಫ್ ಸತ್ತಿಗೇರಿ 1 ಅಂಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಪಂದ್ಯದಲ್ಲಿ. ಈಗ ದಾಳಿ ವಿಭಾಗದಲ್ಲಿ ವಿಕಾಸ. ಈಗ ವೇಗದ ದಾಳಿಗಾರ ಕೃಷ್ಣ ಒಬ್ಬ ಅತ್ಯುತ್ತಮ ದಾಳಿಗಾರಿ ಹೊರಹೊಮ್ಮುತ್ತಿದ್ದಾನೆ ಕೆಜಿ ವಿಭಾಗದಲ್ಲಿ. ತನ್ನದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಆಟಗಾರ ಈಗ ಬಂಧನವಾಗ್ತಾ ಇದೆ. ಈಗ ದಾಳಿ ಕೃಷ್ಣ ಅವರು ಆಟ ಆಡ್ರಿ, ದಿವಸ ಕೊಡ್ಬೋದೇನಿಲ್ಲ. ಈಗ 4ರ ಮಧ್ಯದಲ್ಲಿ ಪಂದ್ಯ. ಎಂತ ಪಂದ್ಯ ಸಾಗ್ತಾ ಇದೆ ಪ್ರೇಕ್ಷಕರೇ, ನೋಡಿ ಒಂದ್ಸಲ. 4-4 ಸಮಬಲದ ಹೋರಾಟ. ಸೆಕೆಂಡ್ ಸೆಮಿಫೈನಲ್ಗೆ ಈಗಾಗಲೇ ಬಡ್ಕುರ್ಕಿ ವಿರುದ್ಧ ವರ್ಚ್ಕಲ್ ತಂಡ, ಇದು ಅವರಿಗೆ ಸೆಕೆಂಡ್ ಕಾಲ್. ಗೌಡ್ರ ನಮ್ದು ಜಾಕ್ ಬಿಟ್ಟಿದ್ರು ಬಿಡ್ರಿ, ನೀವೇ ಕೊಡ್ಬೇಕಾಗಿತ್ತು. ಈಗ ದಾಳಿ ವಿಭಾಗದಲ್ಲಿ ವಿಕಾಸ ತನ್ನ ವಿಕಾಸವನ್ನ ಯಾವ ರೀತಿಯಾಗಿ ವಿಕಾಸವನ್ನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಟೈಮಿಂಗ್ ಪಾಪ ಈಗ ಮಧ್ಯಂತರ ಸಮಯ. 2 ತಂಡಗಳು ಅಂಕಣವನ್ನು ಅದರ ಮೊದಲು ಮಾಡಿಕೊಳ್ತಕ್ಕಂಥ ಸಂದರ್ಭ. ಈಗ ಮಧ್ಯಂತರ ಸ್ಕೋರ್ 4-5. ಇನ್ ಫೇವರ್ ಆಫ್ ಸತ್ತಿಗೇರಿ 1 ಅಂಕ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಸತ್ತಿಗೇರಿ ತಂಡ. ಗೌಡ್ರು ಅಂತಾರ ನೋಡ್ರಿ. ಈ ಒಂದು 52 ಕೆಜಿ ಕಬಡ್ಡಿ ಪಂದ್ಯಾವಳಿಗಳಿಗೆ ಬಹುಮಾನವನ್ನ ಕೊಟ್ಟಿರ್ತಕ್ಕಂಥ ಮಹಿಳೆಯರು. ಪ್ರಥಮ ಬಹುಮಾನ 15,001 ಶ್ರೀ ನಾರಾಯಣಗೌಡ ದುಳ್ಳೋಳಿ, ಅಧ್ಯಕ್ಷರು SVVV ಪ್ರೌಢಶಾಲೆ ಬಟ್ಕುರ್ಕಿ. ದ್ವಿತೀಯ ಬಹುಮಾನ 10,001 ಶ್ರೀ ಮಂಜುನಾಥ್ ದೇಸಾಯಿ, ಶ್ರೀ ಮಹಾಂತೇಶ್ ದೇಸಾಯಿ ಇವರು ಕೊಟ್ಟಿದ್ದಾರೆ. ತೃತೀಯ ಬಹುಮಾನವನ್ನು 7,001 ಹನುಮಂತ್ ಲಕ್ಕಣ್ಣವರ್, ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಟ್ಕುರ್ಕಿ. ಚತುರ್ಥ ಬಹುಮಾನ 5,001 ಶ್ರೀ ಕಮ್ರಾನ್ ಸೈಯದ್, ಇಮ್ರಾನ್ ಮೆಕ್ಯಾನಿಕ್ ಗ್ಯಾರೇಜ್ ಲೋಕಾಪುರ್. ಎಲ್ಲ ಮಹಿಳೆಯರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಕಬಡ್ಡಿ ಟೂರ್ನಮೆಂಟ್ಗೆ ಟ್ರೋಫಿಯನ್ನ ಕೊಟ್ಟಿರ್ತಕ್ಕಂಥ ಮಹಿಳೆಯರು ಶ್ರೀ ಹೇಮಂತ್ ದೇಸಾಯಿ, ನಿರ್ದೇಶಕರು PKPS ಬಟ್ಕುರ್ಕಿ. ಈ ಒಂದು ಕಬಡ್ಡಿ ಪಂದ್ಯಾವಳಿ ನಡಿಬೇಕಾದ್ರೆ ನೆಲದ ಮೇಲೆ ಬೇಡ, ಮ್ಯಾಟ್ ಮೇಲೆ ಆಡಿ ಅಂತೇಳಿ ಮ್ಯಾಟ್ ಸೇವೆ ಮಾಡಿರ್ತಕ್ಕಂಥ ನಸರುದ್ದೀನ್ ಖಾನ್ ಕಬಡ್ಡಿ ಪ್ರೇಮಿ ಅವರು ಕೂಡ ಒಂದು ಅತಿಥಿಯಾಗಿ ಆಗಮಿಸಬೇಕಂದ್ರೆ ನೆನೆಸ್ಕೊಳ್ತಾ ಇದ್ದೀನಿ. ಒಂದು ನೆರಳಲ್ಲಿ ನೀವು ಕಬಡ್ಡಿ ಆಟ ಆಡಿ ವೇದಿಕೆಯನ್ನು ನಾನು ಕೊಡ್ತೀನಿ ಅಂತೇಳಿ ಸ್ವತಃ ಒಪ್ಪಿಕೊಂಡಿರ್ತಕ್ಕಂಥ ಪೆಂಡಾಲ್ ಸೇವೆ ಕೊಟ್ಟಿರ್ತಕ್ಕಂಥ ಶ್ರೀ ಬಸವರಾಜ್ ಬಂತಿ ಮತ್ತು ಶ್ರೀ ಇಮಾಮ್ ಸಾಬ್ ಭಗವಾನ್ ಇವರಿಗೂ ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಬೇಕಂದವರು ನೆನೆಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ದಾನಕ್ಕಿಂತ ಅತಿ ಹೆಚ್ಚು ದಾನ ಶ್ರೇಷ್ಠವಾಗಿರ್ತಕ್ಕಂಥ ದಾನ. ಎಂತ ಒಂದು ಟ್ಯಾಕಲ್ ಬರ್ತಾ ಇದೆ ಈಗ. ಅನ್ನದಾನಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಪಟ್ಟಣ್ ಶೆಟ್ಟಿ, ಬಸವೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಬಡ್ಕುರ್ಕಿ ಅವರು ಕೂಡ ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಬೇಕೆಂದು ಅವರು ನೆನೆಸ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಮುದ್ರಾಣಿ ಸೇವೆ ಕೊಟ್ಟಿರ್ತಕ್ಕಂಥ ಶ್ರೀ ಹಿರಣ್ಣ ಗುಂಡಾಳಿ, ಶ್ರೀ ಬಸವೇಶ್ವರ ಹೋಟೆಲ್ ಮಾಲೀಕರು ಅವರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಅಂಪೈರ್ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೀ ಸಂತೋಷ್ ನಿರಾಕಾರಿ ಮತ್ತು ರಾಜೇಶ್ ಸಾಬ್ ಬೇವಿನಗಿಡದ್ ಇವರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಅತಿಥಿಗಳಾಗಿ ಆಗಮಿಸಬೇಕಾಗಿ CRPF ಯೋಧರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕೆಂದವರಲ್ಲಿ ನಾನು ಸಂಗಡಿಗರ ಪರವಾಗಿ ತುಂಬಿರೋದನ್ನ ಕೇಳ್ಕೊಳ್ತಾ ಇದ್ದೀನಿ.
ಮತ್ತೆ ಈಗ ಎಂತ ಒಂದು ರೋಚಕವಾಗಿರ್ತಕ್ಕಂಥ ಪದ್ಯ ಪ್ರೇಕ್ಷಕರೇ. ಈಗ ದಾಳಿ ವಿಭಾಗದಲ್ಲಿ ಅತ್ಯಂತ ಬಲಿಷ್ಠ ದಾಳಿಗಾರ ಲಾಸ್ಟ್ 5 ಮಿನಿಟ್, ಕೊನೆಯ 5 ನಿಮಿಷ ಪಂದ್ಯ ಮೈದಾನದಲ್ಲಿ. ಈಗ ಈ ಆಟಗಾರ ಕಬಡ್ಡಿಯಲ್ಲೇ ಬೆಳೆದು ಕಬಡ್ಡಿಯನ್ನೇ ಉಸಿರನ್ನಾಗಿ ಮಾಡಿರ್ತಕ್ಕಂಥ ಆಟಗಾರ, ಕರಿಚಿರಿತೆ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ಮಹೇಶ ಈಗ ದಾಳಿ ವಿಭಾಗದಲ್ಲಿ ಕೆಜಿ ವಿಭಾಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಆಟಗಾರ. ನೆನಪಿನ ಕಾಣಿಕೆ ಕೊಟ್ಟಿರ್ತಕ್ಕಂಥ ಮಹಿಳೆಯರು ಶ್ರೀಮತಿ ಗೀತಾ ಮೇಟಿ, ಗ್ರಾಮ ಪಂಚಾಯತ್ ಸದಸ್ಯರು ಬಟ್ಗುರ್ಕಿ. ಇವರು ಕೂಡ ಈ ಒಂದು 57 ಕೆಜಿ ಕಬಡ್ಡಿ ಪಂದ್ಯಾವಳಿಗಳಿಗೆ ಅತಿಥಿಗಳಾಗಿ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಬ್ಯಾನರ್ ಕೊಡುಗೆ ಕೊಟ್ಟಿರ್ತಕ್ಕಂಥ ರಮೇಶ್ ಗಾಣಿಗೇರ್, ಸೈದು ಸಾಬ್ ಪಿಂಜಾರ್, ಲೋಕೇಶ್ ನಿರಾಕಾರಿ ಇವರು ಕೂಡ ಈ 52 ಕೆಜಿ ಕಬಡ್ಡಿ ಪಂದ್ಯಾವಳಿಗಳಿಗೆ ಅತಿಥಿಗಳಾಗಿ ಆಗಮಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸುನೀಲ ಈಗ ಎಂತ ಟ್ಯಾಕಲ್ ಬರ್ತಾ ಇದೆ. ಈಗ ಬಲಿಷ್ಠ ದಾಳಿಗಾರನ ಬಂಧನವಾಗ್ತಾ ಇದೆ. ಈಗ ಮತ್ತೆ ಪಂದ್ಯ ಆರಂಭ. ಸ್ವಲ್ಪ ಇಲೆಕ್ಟ್ರಿಕಲ್ ಇರ್ತಕ್ಕಂಥ ವೈರ್ ಇರ್ತಕ್ಕಂಥ ದಯವಿಟ್ಟು ಅಲ್ಲಿ ಟಚ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸ್ಕೋರ್ ಅದರ ಬದಲಾಗತ್ತ. ದಯವಿಟ್ಟು ಮಾಡಿ ಕಡೆ ಮತ್ತೆ ಪಂದ್ಯ ಆರಂಭ. ಈ ಕಬಡ್ಡಿ ಪಂದ್ಯದಲ್ಲಿ ಎಲ್ಲರನ್ನ ಹುರಿದುಂಬಿಸಿದಂತ ಆಟಗಾರ ಈಗ ದಾಳಿ ವಿಭಾಗದಲ್ಲಿ ಏನಾದ್ರೂ ಈ ಪಂದ್ಯದಲ್ಲಿ ಸೋತ್ರೆ 2 ತಂಡಗಳು 15,000 ಲಾಸ್ ಆಗತ್ತೆ. ಲಾಸ್ಟ್ ರಿಮೈನಿಂಗ್ 3 ಮಿನಿಟ್, ಕೊನೆಯ 3 ನಿಮಿಷ ಪಂದ್ಯ ಮೈದಾನದಲ್ಲಿ. ಈಗ 6-7ರಲ್ಲಿ ಪಂದ್ಯ. ಎಂತ ರೋಚಕವಾಗಿ ಪಂದ್ಯ, ಎಂತ ಬಲಿಷ್ಠವಾಗಿರ್ತಕ್ಕಂಥ ಟ್ಯಾಕಲ್ ಬರ್ತಾ ಇದೆ. ಈಗ ಬಲಿಷ್ಠ ದಾಳಿಗಾರನ ಬಂಧನವಾಗ್ತಾ ಇದೆ. ಈಗ ಮತ್ತೆ ಪ್ರೇಕ್ಷಕರ 7-7ರಲ್ಲಿ ಸಮಬಲ. ಯಾಕೆ ತಗೋತಿ ಲೈನ್ ನಂಬರ್ ಜಕ್ಕೊಂಡ್ಬಿಡ್ಬೇಕ್ರಿ ಅವ್ರು. ನೀವು ಬಿಟ್ಟಲ್ಲ, ದಯವಿಟ್ಟು ಲೈನ್ ನಂಬರ್ ಯಾರು ಇರ್ತೀರಿ ಅಲ್ಲಿ ಲೈನ್ ಗಿರಿ ತೆಗೆದ್ರೆ ಜಕ್ಕೊಂಡ್ಬಿಡ್ಬೇಕಲ್ಲ, ಯಾರನ್ನು ಕೇಳಂಗಿಲ್ಲ. ದಯವಿಟ್ಟು ಕಮಿಟಿ ಅವ್ರ ಅಲ್ಲಿ ಸ್ವಲ್ಪ ಗೊತ್ತಿದ್ದವ್ರು ಲೈನ್ ನಂಬರ್ ನಿಂದಿರ್ಸಿ. ಲೈನ್ ನಂಬರ್ ಪ್ಲೀಸ್. ಅಲ್ಲಿ ಹೆಂಗೆ ಔಟ್ ಆಗಿರ್ತಾರ ಹಂಗೆ ಸಿಡ್ ಔಟ್ ಮಾಡ್ರಿ. ಹಾ, ವೇರಿಯೇಷನ್ ಮಾಡಕ್ ಹೋಗ್ಬೇಡ್ರಿ. ಎಸ್, ಮತ್ತೆ ಈಗ ವೇಗದ ದಾಳಿ ನಾನು ಮುಟ್ಟಿನಂತ ವಾದ ಬರ್ತಾ ಇದೆ. ಈಗ ಯಶಸ್ವಿಯಾಗಿದೆ ಈಗ ಕೃಷ್ಣ ಅವರ ದಾಳಿ. ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷ ಪಂದ್ಯ. 8-8 ಸಮ. ಎಸ್, 8-8ರಲ್ಲಿ ಸಮಬಲದ ಹೋರಾಟ. ಇದಾದ ನಂತರ ಬಟ್ಗುರ್ಕಿ ಹಾಗೂ ವಾರ್ಷಿಕಲ್ ತಂಡದವರು ಬೇಗ ಗ್ರೌಂಡ್ ಕಡೆ ಬರಬೇಕಾಗಿರುತ್ತೆ. ಬಟ್ಗುರ್ಕಿ ಹಾಗೂ ವಾರ್ಷಿಕಲ್ ತಂಡದವರು ಈಗ ರೆಡಿಯಾಗಿರಬೇಕು. ದಾಳಿ ವಿಭಾಗದಲ್ಲಿ ಕರಿಚಿರಿತೆ
ಯಾರು ಮೂರು ಮೇಲೆ ಮಿಸ್ಟೇಕ್ ಆಗ್ತಾ ಇದೆ ಈಗ. ಎತ್ಕೊಂಡೆ ಮನೆಗೆ ಹೋಗ್ಬಿಡುದ ನಾ ಕರಾರ ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದ ವಿಕಾಸ 9-10 9 ಒಂದು ಹೊಡ್ಕೊಂಬಂದ ಒಂದು ಕೋಟೆಗೆ ಹೆಸರು ವಾಸಿಯಾಗಿರ್ತಕ್ಕಂಥ ಬಾಗಲಕೋಟೆ ಮೂಲತಃ ಸಗ್ಗಿ ತಂಡವಾದರೆ ಇನ್ನೊಂದು ಕಡೆ ಸುಂದರ ನಾಡಿಗೆ ಹೆಸರು ವಾಸಿಯಾಗಿರ್ತಕ್ಕಂಥ ಬೆಳಗಾವಿ ಮೂಲತಃ ಸತ್ತಿಗಿರಿ ತಂಡ. ಎರಡು ಜಿಲ್ಲೆಗಳ ನಡುವೆ ಹೋರಾಟ ಈಗ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ. ಈ ಪಂದ್ಯದಲ್ಲಿ ಯಾರು ಸೋಲ್ತಾರೆ ಸಕ್ಕಿ ತಂಡ ಒಂದು ಪಾಯಿಂಟ್ನಿಂದ ಮುನ್ನಡೆಯಿದೆ. 2 ಅಂಕ ಸಂಪಾದನೆ ಜೊತೆಗೆ 11-10 11-10ರಲ್ಲಿ ಇನ್ ಪವರ್ ಆಫ್ ಜಗ್ಗಿ ಉಲ್ಟಾ ನೋಡ್ರಿ ಅನ್ನೋ ಮ್ಯಾಚ್ ಯಾವ ಕ್ಷಣದಲ್ಲಾದ್ರೂ ಪಂದ್ಯ ಬದಲಾವಣೆ ಅನ್ನೋ ಉದಾಹರಣೆ ಇದೆ. ನಿರ್ಣಾಯಕರೇ ನಿರ್ಣಯ ದಯವಿಟ್ಟು ಕೊಟ್ಟಿದ್ದಾರೆ.